ಯಾರಿಗೆ? ದೇಸಾಯಿ ಕೊಟ್ಬಿಟ್ಟು ನೆಕ್ಕಳಿ. ಈ ಡಾಕ್ಯುಮೆಂಟ್ನ ದೇಸಾಯಿ ಕೊಟ್ಬಿಟ್ಟು ನೆಕ್ಕಬೇಕಷ್ಟೇ ನೀವು. ಯಾಕೆ ಮಾಡಿರೋದು ಆಯೋಗನ? ಅವರು ಉಳ್ಕೊಳ್ಳೋಕ್ಕೋಸ್ಕರ ತಾನೇ ಮಾಡ್ಕೊಂಡಿರೋದು. ದೇಸಾಯಿ ಕೊಟ್ಟು ಮಣ್ಣು ಹೊಯ್ಕೋಬೇಕಿದ್ನ. ಆಮೇಲೆ ಅಷ್ಟೇ ಅಲ್ಲ, ನಾನು ಈ ರಾಜ್ಯದ ಮುಖ್ಯಮಂತ್ರಿನ ಕೇಳ್ತೀನಿ, 21 ಅದೆಂಥದ್ದು ಅಕ್ರಮಗಳು ಅಂತೇಳಿ ವಿಧಾನಸಭೆಯ ಕಲಾಪದಲ್ಲಿ ಏನೋ ಪೇಪರ್ ಇಟ್ಕೊಂಡ್ರೆ ಅದು ಏನು ಡಾಕ್ಯುಮೆಂಟ್ ಇಟ್ಟಿದ್ರೋ ಪೇಪರ್ನಲ್ಲಿ ಓದ್ಕೊಂಬಂದ್ರೋ ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಹಗರಣಗಳು 500 ಕೋಟಿ 1000 ಕೋಟಿ ಇದೆಲ್ಲ ಹೇಳ್ತಾ ಹೋದ್ರಲ್ಲ. 1.25 ವರ್ಷ ಆಯ್ತಲ್ಲ ನೀವು ಮುಖ್ಯಮಂತ್ರಿಯಾಗಿ. ಇಷ್ಟೆಲ್ಲ ಅಕ್ರಮ ಆಗಿರ್ತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲಿ ಫ್ಲೋರ್ ಮುಂದೆ ಇದೆಲ್ಲವನ್ನು ನೀವು ಹೇಳಿ ಇದರ ಮೇಲೆ ಆ್ಯಕ್ಷನ್ಗಳು ಏನು ತಗೊಂಡಿದ್ರಿ ಇಷ್ಟು ವರ್ಷ? ಯಾಕೆ ಮೌನಕ್ಕೆ ಶರಣಾಗಿದ್ರಿ? ಇದನ್ನು ಈ ಥರ ತೋರಿಸ್ಬಿಟ್ಟು ಈ ವಿರೋಧ ಪಕ್ಷಗಳನ್ನು ಬಾಯಿ ಮುಚ್ಚಿಸ್ಬೇಕು ಅಂತಲ್ಲ. ಇದೊಂದು ಕುಮಾರಸ್ವಾಮಿ 84ರದು 40 ವರ್ಷ ಆಯಿತು. ನಮ್ಮನೆ ಬರುವೆ ಎಷ್ಟು 40 ವರ್ಷ ದುಡ್ಡು ಕಟ್ಟಿ ಇನ್ನೂ ಭೂಮಿನ ಕೊಟ್ಟುಬಿಟ್ಟಿದ್ರೆ ನನ್ನ ಕಥೆ ಏನಾಗಬೇಕಾಗಿತ್ತು? ತಗೊಂಬಿಟ್ಟಿದ್ರೆ ತಗೊಳ್ಳದೇನೆ ಇಷ್ಟು ನನ್ನ ಮೇಲೆ ಅಪಾದನೆ. ತಗೊಳ್ಳದೆ ಹೋಗಿದ್ರೆ ನನ್ನ ಕಥೆ ಏನಾಗಬೇಕಾಗಿತ್ತು? ಅಲ್ಲ, ತಗೊಂಬಿಟ್ಟಿದ್ರೆ ದೇವ್ರು ನನ್ನ ಕಾಪಾಡ್ತಾನೆ ಅಷ್ಟೆ. ಈಗ ಇದು ಕಾನೂನಿನ ವ್ಯಾಪ್ತಿಯಲ್ಲೇ ಹೋರಾಟ ಮಾಡಬೇಕು. ನಾವು ರಾಜೀನಾಮೆ ಕೇಳಿದ್ರೆ ಕೊಟ್ಬಿಡ್ತಾರಾ? ರಾಜೀನಾಮೆ ಕೇಳಿದ್ರೆ ಕೊಡ್ತಾರಾ? ಎಲ್ಲಿಂದ ಕೊಡ್ತಾರೆ? ಇಲ್ಲಿ ಹೋರಾಟ. ನಾವು ಜನಗಳಿಗೆ ತಪ್ಪು ತಿಳ್ಕೋಬೇಡಿ. ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಎಂಥದೋ ನಾನು ಅಹಿಂದ ವರ್ಗಗಳ ನಾಯಕ, ಹಿಂದುಳಿದ ವರ್ಗ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮುಗಿಸೋಕೊಟ್ರು ಅಂತೇಳಿ. ಪರಿಶಿಷ್ಟ ಜಾತಿಗೆ ಯಾರು ಮಾಡಿದ್ದಾರೆ? 39,000 ಕೋಟಿ ಕೊಟ್ಟಿದ್ದೀನಿ. ಯಾರು ಕೊಟ್ಟಿದ್ದಾರೆ 39,000 ಕೋಟಿ? ಆ 39,000 ಕೋಟಿಲಿ ಹಿಂಗೆ ಹೋಗಿರೋದು 94 ಕೋಟಿ. ನೀವೇ ಹೇಳ್ತಾ ಇದ್ದೀರಿ ಅಕ್ರಮ ಆಗಿರೋದು ನಿಜ ಅಂತಿದ್ದೀರಿ. ಅಕ್ರಮ ಆಗಿರೋದು ನಿಜ ಅಂತ ಒಪ್ಕೊಂಡು ಯಾವ ಬಣ್ಣದ ಧೈರ್ಯದಲ್ಲಿ ನಡೀತಿದ್ದಾರೆ? ಅವನಿಗೆ ನಿಮ್ಮ ಡೆಪ್ಟಿ CM ಹೇಳ್ತಾರೆ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಪದ ಬಳಸಿರೋದು ಒಬ್ಬ ಉಪಮುಖ್ಯಮಂತ್ರಿ. ಈ ಪ್ರಕರಣದಲ್ಲಿ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಧಿಕಾರಿಗಳು ಅಂತ ಹೇಳ್ತಾರೆ. ಈಗ ಅಶೋಕ್ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರಿಗೆ, ಅದು ಯಾವುದೋ ಇಂಜಿನಿಯರ್ಗಳ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡಿದ್ರು ಅಂತ ಹೇಳಿ ಫೋನ್ ಮಾಡಿ ದೂರವಾಣಿ ಮಾಡಿ ಹೇಳಿದ್ರಂತೆ ಅಶೋಕ್ಗೆ. ಆ ಪದ ವಾಪಸ್ ತಗೊಳ್ಳಿ. ದೂರವಾಣಿಯಲ್ಲಿ ಬರೀ ಅಷ್ಟೇ ಹೇಳಿದ್ರು, ಇನ್ನೇನಾದರೂ ಚರ್ಚೆ ಮಾಡಿದ್ರು ವಿರೋಧ ಪಕ್ಷದ ನಾಯಕರಿಗೆ. ಇನ್ನೂ ಸೀರಿಯಸ್ ಆಗಿ ಮಾಡಿ ಇದನ್ನ ಹೋರಾಟನ ಇಳಿಸಿ ಸಿದ್ದರಾಮಯ್ಯನ ಅಂತ ಹೇಳಿದ್ರು. ಬರೀ ದೂರವಾಣಿ ಕರೆ ಮಾಡಿ ಇಂಜಿನಿಯರ್ಗಳದ್ದು ಮಾತ್ರ ಮಾತಾಡಿದ್ರು ನಮ್ಮ ಡೆಪ್ಟಿ CM ಅವರು. ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಈ ಸರ್ಕಾರವೇ ಒಂದು ಗಳಿಗೆ ಇರಬಾರದು ನನ್ನ ಅಭಿಪ್ರಾಯದಲ್ಲಿ. ನಾನು ಆ ಥರ ಯಾಕೆ ಹೇಳಲಿ? ನಾನು ಅವೆಲ್ಲ ಹೇಳೋಕ್ಕೋ, ನನಗೇನು ವಿಷಯ ಗೊತ್ತಿಲ್ಲ. ನಾನು ಅವ್ರು ಕಟ್ಕೊಂಡು ನನಗೇನು. ಅದರಿಂದ ನಾನು ಮಾಧ್ಯಮ ಸ್ನೇಹಿತರಿಗೆ ದಯವಿಟ್ಟು ಇವೆಂಥ ಮೈಸೂರು ಮೂಡ ಗಿಡ ಇದು ಏನು 50 ವರ್ಷ ನಡೀತಾನೆ ಇದೆ. ದೇವೇಗೌಡರು ಲೋಕಾಯುಕ್ತ ಹೋದರು, CID ಅವರು ಬಂದು ಮನೆ ಎಲ್ಲ ತಡ್ಕಾಡಿದ್ರು. ಹೆಗಡೆ ಕಾಲದಿಂದಲೂ ನಡ್ಕೊಂಬಂದಿದೆ ದೇವೇಗೌಡರ ಬಗ್ಗೆ. ನಮ್ಮ ಕುಟುಂಬದಲ್ಲಿ ಇವೆಲ್ಲ ಮಾಮೂಲಿ ನಡೀತಾನೆ ಇದೆ. ಇನ್ನೂ ಪಾಪ ನಾನು ಎಲ್ಲೋ ಕಷ್ಟಪಟ್ಟು ಸಂಪಾದನೆ ಮಾಡಿ ಇಲ್ಲಿ ಡಬ್ಬ ಎತ್ಕೊಂಬಂದು ಮೈಸೂರಲ್ಲಿ ಆಫೀಸಿಗೆ ಇಲ್ಲೆಲ್ಲೋ ಥಿಯೇಟ್ರ್ಗಳಿಗೆ ಡಬ್ಬ ಕಳಿಸಿ ಏನೋ ಸಂಪಾದನೆ ಮಾಡಿ ದುಡ್ಡಲ್ಲಿ ಯಾವುದೋ ಜಮೀನು ತಗೊಂಡ್ರೆ ಆ ಜಮೀನು ಹೆಂಗೆ ಮತ್ತೆ ಕಿತ್ಕೋಬೇಕು ಅಂತೇಳಿ 40 ವರ್ಷದಿಂದ ಪುಣ್ಯಾತ್ಪುರ ಇನ್ನೂ ಬಿಡ್ತಾನೇ ಇಲ್ಲ. ಆಮೇಲೆ ಅದು ಎಂಥದೋ ಮಂಜೇಗೌಡ, ಅಲ್ಲೆಲ್ಲೋ ದಡ್ಕಳ್ಳಿ, GT ದೇವೇಗೌಡರು, ಸ ರಮೇಶು,
ಇದು ಬೇರೆ ಕೂತ್ಕೊಂಡು ಅದು ಯಾರೋ ಆ ನಗರಾಭಿವೃದ್ಧಿ ಮಂತ್ರಿ ಬೆಂಗಳೂರು ನಗರ ಏನೇನು ನಡೆಸ್ಕೊಂಬಂದವ್ರೆ, ಏನೇನಾಗಿದೆ, ಹೆಂಗಿದ್ದಾರೆ ಅವರು? ಆಮೇಲೆ ನಾನು ಅದನ್ನೇ ಕೇಳಿದೆ, ಅದೇನು ಹೇಳಲಿಲ್ಲ. ಮತ್ತೆ ಹೆಲಿಕಾಪ್ಟ್ರಲ್ಲಿ ತರಾತುರಿಲಿ ಬಂದ್ರಪ್ಪ ಅವತ್ತೇನೋ ಇದಕ್ಕೆ ಮೂಡಾಗಿ ಬಂದು ಅದೇನು ಪತ್ರಗಳು ಎತ್ಕೊಂಡು ಹೋಗಕ್ಕೆ ಬಂದರೋ ಡಾಕ್ಯುಮೆಂಟ್ನ, ಅದು ಏನು ಮಾಡೋಕ್ಕೆ ಬಂದಿರೋ ಗೊತ್ತಿಲ್ಲ. ಏನು ತರಾತುರಿಲಿ ಬಂದರು ಹೆಲಿಕಾಪ್ಟ್ರಲ್ಲಿ, ವಿಶೇಷ ವಿಮಾನದಲ್ಲಿ. ಚನ್ನಪಟ್ಟಣದೆಲ್ಲ ಕೂತು ಯೋಚನೆ ಮಾಡ್ತೀವಿ ಬನ್ನಿ. JDS NDA ಅಭ್ಯರ್ಥಿ ಇರ್ತಾರೆ, NDA ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯಾಗಿರ್ತಾರೆ. ಇಲ್ಲ, ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಎಂಗೇಜ್ ಆಗಿರೋದ್ರಿಂದ ಬಂದಿಲ್ಲ. ಇಲ್ಲೆಲ್ಲ ನಾವೆಲ್ಲ ಒಟ್ಟಿಗೆ ಇಲ್ವಾ? ಹರೀಶು ನಾವೆಲ್ಲ ಇಲ್ಲೇ ಕೂತಿದ್ದೀವಿ, ತಾರಾ ಮಹೇಶ್ ಇದ್ದಾರೆ, ಹಿಂದ್ಗಡೆ ಮಾದೇವ್ ಅವರೇ, ಅಶ್ವಿನ್ ಅವರು ಎಲ್ಲ GT ದೇವೇಗೌಡರು ನಮ್ಮ ಕುಟುಂಬದವರೇ, ನಮ್ಮ ಕುಟುಂಬದ ಒಬ್ಬ ಹಿರಿಯ ಸದಸ್ಯ. ಅವ್ರ ಬಗ್ಗೆ ಯಾಕೆ ನಿಮ್ಗೆ ಅನುಮಾನ? GT ದೇವೇಗೌಡರ ಬಗ್ಗೆ ಇಲ್ಲ, ಎಲ್ಲ ಸರಿಯಾಗುತ್ತೆ. ಈಗ ಸ್ವಲ್ಪ ಸುರೇಶ್ ಬಾಬು ಅವ್ರಿಗೆ ಜವಾಬ್ದಾರಿ ಕೊಟ್ಟರಿಂದ ಸ್ವಲ್ಪ ಅವರು ಸ್ವಲ್ಪ ಯಾಕೆಂದ್ರೆ ಕೆಲಸ ಮಾಡಲಿ ಸುರೇಶ್ ಬಾಬು ಅಂತ ಬಿಟ್ಟಿದ್ದಾರೆ. ಆಯ್ತವೆಲ್ಲ ಬಿಡಿತಾ, ಅದೇನು ನಡೀತಾ ಇರ್ತದೆ ರಾಜಕಾರಣದಲ್ಲಿ, ಬೇಡ, ನಾನು ಅದಕ್ಕೇನು ಪ್ರಾಮುಖ್ಯತೆ ಕೊಡಲ್ಲ. ನಾನು ಕೊನೆ ಪ್ರಶ್ನೆ ನಿಮ್ಗಳಿಗೂ ನನ್ನ ಭಾವನೆ, ನಾನು ರಾಜ್ಯ ಸರ್ಕಾರಕ್ಕೂ ಹೇಳ್ತೇನೆ, ರಾಜ್ಯದ ಜನತೆಗೂ ಹೇಳ್ತೇನೆ, ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಲಿಕ್ಕೆ ನಾವಿರೋವರೆಗೂ ಬಿಡಲ್ಲ ಅನ್ನೋದನ್ನ ನಾಡಿನ ಜನತೆಗೆ ಸಂದೇಶ ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.